ಓ ಏನಮ್ಮ ಎಲ್ಲಿಗೋ ಹೋಗೋಕೆ ರೆಡಿಯಾಗಿ ಕೂತಿದ್ದೀರಾ? ಸಂಜೆ ಇಲ್ಲೇ ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಂಕಲ್, ಅದಕ್ಕೆ ರೆಡಿ ಆಗಿದ್ದೀನಿ. ಓ ಹೌದಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರಮ್ಮ? ನಮ್ಮದು ಬಿಸ್ನೆಸ್ ಇದೆ ಅಂಕಲ್. ಸರಿನಮ್ಮ, ಸರಿ ಸರಿ, ಹೋಗ್ಬಿಟ್ಟು ಬಂದ್ರಮ್ಮ ದೇವಸ್ಥಾನಕ್ಕೆ. ಅಂಕಲ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಲ್ಲ ನನಗೆ. ಹೌದಾ, ಏನಮ್ಮ ಅಂತ ಸಹಾಯ ಹೇಳಮ್ಮ. ಅಂಕಲ್, ನಮ್ಮ ತಂದೆಯವ್ರದ್ದು ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಅಂತೆ, ಕಲ್ಲೇನಹಳ್ಳಿ ಅಂತ ಹೇಳ್ಬಿಟ್ಟು. ಕಲ್ಯಾಣಹಳ್ಳಿನಾ? ಅಲ್ಲಿ ಯಾರವರಮ್ಮ ನಿಮ್ಮ ತಂದೆಗೆ ಪರಿಚಯ ಆದವರು? ಇದು ಅಲ್ಲಿಗೆ ನಮ್ಮ ತಂದೆ ಇದ್ದಾರಲ್ಲ, ಅವ್ರ ಅಕ್ಕನ ಕೊಟ್ಟಿದ್ರಂತೆ, ನೀಲಾಂಬಿಕೆ ಅಂತ ಅವ್ರ ಹೆಸರು. ಏನಮ್ಮ ಇನ್ನೊಂದ್ಸತಿ ಹೇಳು, ಏನಂತ ಹೆಸರು? ನೀಲಾಂಬಿಕೆ. ನಿಮ್ಮ ತಂದೆಯವ್ರ ಹೆಸರೇನಮ್ಮ? ವಿಶ್ವನಾಥ್ ಅಂತ ಅಂಕಲ್. ಎಷ್ಟು ವರ್ಷ ಆಯ್ತಂತೆ ನಿಮ್ಮ ತಂದೆಯವರು ಅಲ್ಲಿಗೆ ಹೋಗಿ? ಆಗಿರ್ಬೋದು, ಹತ್ತತ್ರ ಒಂದು 32-30 ವರ್ಷ ಆಗಿರ್ಬೋದು ಅಂಕಲ್. ಅಂಕಲ್, ನಮ್ಮ ಅಪ್ಪ ಅವ್ರ ಅಕ್ಕ ಅಲ್ವಾ ಅವರು, ನಮ್ಮ ಸೋದರತ್ತೆ ಅವ್ರ ಮಗ ಇದ್ದಾರಂತೆ ಶಂಕರಪ್ಪ ಅಂತ. ಅವ್ರನ್ನ ಒಂದು ಸ್ವಲ್ಪ ಹುಡ್ಕೋಕೆ ಸಹಾಯ ಮಾಡಬೇಕಲ್ಲ ಅಂಕಲ್. ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಏನೋ ನಮಗೆ ಗೊತ್ತಾಗಬೇಕು. ನಮಗೆ ರಿಲೇಷನ್ ಅಂತ ಇರೋದು ಅವರೊಬ್ಬರೇ ಅಂಕಲ್, ಶಂಕರಪ್ಪ ಅವರು. ಅವ್ರನ್ನ ಹುಡುಕ್ಬೇಕು ಅಂಕಲ್, ಅವ್ರನ್ನ ಹುಡುಕಿ ಅವ್ರಿಗೆ ಸಹಾಯ ಮಾಡಬೇಕು. ನಮ್ಮಪ್ಪ ನನಗೇನೂ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಕ್ಕ ಇದ್ದಾಗ ಇಂಟ್ರೆಸ್ಟ್ ಇತ್ತು, ಇವಾಗೇನೂ ಇಂಟ್ರೆಸ್ಟ್ ಇಲ್ಲ ನನಗೆ ಅಲ್ಲಿಗೆ ಹೋಗೋಕ್ಕೆ ಅಂತ ಹೇಳ್ತಿದ್ದಾರೆ. ನನಗೆ ನಮ್ಮ ಸೋದರತ್ತೆ ಮಗನಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂಕಲ್. ಅಂಕಲ್, ನನಗೆ ಇಲ್ಲೆಲ್ಲ ಹಳ್ಳಿ ಎಲ್ಲ ಗೊತ್ತಾಗಲ್ಲ ಅಂಕಲ್, ನನಗೊಂದು ಸ್ವಲ್ಪ ಸಹಾಯ ಮಾಡಿ ಅಂಕಲ್, ನಾನು ಹುಡುಕ್ಬೇಕು ಅಂಕಲ್ ಅವ್ರನ್ನ. ನಿಮ್ಮಪ್ಪ ನಿಮ್ಮ ಅಮ್ಮನ ಒಂದ್ಸರಿ ಕರ್ಸಮ್ಮ, ಕರ್ಸು, ಮಾತಾಡೋಣ ಅವ್ರ ಹತ್ರ. ಏನು, ಎಲ್ಲಿ, ಹೇಗೆ ಅಂತೆಲ್ಲ ಡೀಟೇಲ್ ತೊಗೊಬೇಕಲ್ಲ. ಓ ಹೌದಾ, ಅವ್ರು ಬರಬೇಕಾಗಾದ್ರೆ? ಹೌದಮ್ಮ, ಬರಬೇಕಲ್ಲ. ಹಾಂ, ಯಾರು ಏನು ಅಂತ ಎಲ್ಲ ನಿಮ್ಮಪ್ಪಗೆ ಅಡ್ರೆಸ್ ಗೊತ್ತಿರುತ್ತಲ್ಲ, ಅವ್ರು ಬರಲಿ, ಬಂದಮೇಲೆ ಹುಡ್ಕಿದ್ರೆ ಆಯಿತು. ಸಡನ್ನಾಗಿ ಹೋಗಿ ಹುಡ್ಕೋಕ್ಕಾಗ್ತೈತೇನಮ್ಮ ಅಡ್ರೆಸ್ ಇಲ್ದಿರಾ? ಹಾಂ, ಇಲ್ಲ ಅಂಕಲ್, ನಾನು ಹುಡುಕ್ತೀನಿ. ನಂಗೆ ಒಂದು ಸ್ವಲ್ಪ ಕ್ಲೂ ಕೊಟ್ಟರೆ ಸಾಕು, ನಾನು ಹುಡುಕ್ತೀನಿ ಅಂಕಲ್ ನಮ್ಮ ಮಾವ ಎಲ್ಲಿದ್ದಾರೆ ಅಂತ. ಓ ಸರಿನಮ್ಮ, ಸರಿ ಸರಿ ಆಯಿತು. ಇಲ್ಲೇ ಎಲ್ಲರೂ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡೋಣೇನಮ್ಮ ನಿನಗೆ? ಅಯ್ಯೋ ಅಂಕಲ್, ಆ ಥರ ಎಲ್ಲರೂ ಮಾಡಿಬಿಟ್ಟಿರಾ? ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಓ ಹೌದಾ, ಸರಿ ಸರಿ ಆಯಿತು. ಅಖಿಲ, ಅಖಿಲ. ಏನ್ರಿ ರೀ, ಹೇಳ್ರಿ. ಅಖಿಲ, ಸಾಗರಿಕಾಗೆ ನನ್ನ ಫ್ರೆಂಡು ಮಗನವನೇ, ಅವರು ಒಳ್ಳೆ ಚೆನ್ನಾಗಿರೋರೆ, ದುಡ್ಡು ಕಾಸ್ನಾಗ ಏನು ತೊಂದರೆ ಇಲ್ಲ, ಒಬ್ಬನೇ ಮಗನು ನೋಡು, ಕೊಡ್ಸೋಣ ನೋಡು. ಓ ಹೌದಾ, ಇವತ್ತೇ ಬರಕ್ಕೆ ಹೇಳ್ರಿ, ಹೆಣ್ಣು ನೋಡ್ಕೊಂಡು ಹೋಗ್ಲಿ. ನೋಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡು ಒಳ್ಳೆ ಬೊಂಬೆ ಥರ ಸ್ಯಾರಿ ಹಾಕ್ಕೊಂಡು ಫೋನ್ ಮಾಡಿಟ್ಟು ಬರಕ್ಕೆ ಹೇಳ್ರಿ. ಯಾರು ಗಂಟಿ ಏನೋ ಹೇಳ್ತಾ ಇದ್ದೀರಾ? ನಿನಗೇನಮ್ಮ, ನನ್ನ ಫ್ರೆಂಡ್ ಮಗನವನೇ, ಅವರು ಚೆನ್ನಾಗಿರೋರಮ್ಮ, ದುಡ್ಡು ಕಾಸ್ನಾಗೆ ಬಿಸ್ನೆಸ್ಸು ಎಲ್ಲನೂ ಏನ್ರಾಗೂ ತೆಗ್ದಾಕೋ ಮಾತೇ ಇಲ್ಲ. ನಿಮ್ಗಿಂತಲೂ ಚೆನ್ನಾಗಿ ಅವ್ರು ಅನ್ಕೊಳ್ರಿ. ಕರೆಸ್ತೀನಿ, ನಿಮ್ಮ ಅಪ್ಪ ಅಮ್ಮನ್ನು ಕರೆಸ್ಬಿಡಮ್ಮ, ಮಾತುಕತೆ ಮಾಡಿಬಿಟ್ಟು ಮದುವೆ ಮಾಡಿಸ್ಬಿಡೋಣ. ಅಯ್ಯೋ ಅಂಕಲ್, ನಾನು ಈಗಲೇ ಮದುವೆ ಆಗಲ್ಲ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂಕಲ್. ಹಂಗನ್ಬೇಡಮ್ಮ, ನಾನು ನೋಡಿರೋ ಹುಡುಗನೇ, ಒಳ್ಳೆ ಚೆನ್ನಾಗವನೇ ಹುಡುಗನು, ಗುಣವಂತನು, ಯಾವುದು ಕೆಟ್ಟ ಅಭ್ಯಾಸ ಇಲ್ಲ, ಒಪ್ಕಮ್ಮ. ಸಂಜಯ್, ಸಂಜಯ್, ಯಾಕೆ ರೀಟ ಆ ಥರ ಕಿಸ್ತಾ ಇದೆಯಾ? ಅಯ್ಯೋ, ಇಲ್ಲಿ ಮನೇನೆ ಅಂಟ್ಕೊತಾ ಇದೆ, ಬಾಯಿಲು ನಿಮಿಷ. ಈ ಮನೆ ಅಂದ್ಕೊಂಡ್ರೆ ನಾನೇನು ಮಾಡಲಿ? ಹಾಂ, ಅಯ್ಯೋ ಕರ್ಮ, ಬೇಗ ಬಾ ಸಂಜಯ್. ಇಲ್ಲಿ ಏನಾಯ್ತು, ಯಾಕೆ ಹಿಂಗೆ ಕಿಸ್ತಾ ಇದೆಯಾ? ನೋಡಿಲ್ಲಿ, ನಿಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ತೀನಿ ಅಂತ ಇದ್ದಾರೆ. ಅಯ್ಯೋ ಸಂಜಯ್, ಮಾಡ್ಕೊಳ್ಳಿ ಬಿಡಪ್ಪ, ಹುಡುಗಿನೂ ತುಂಬ ಮುದ್ದಾಗಿದ್ದಾಳೆ. ನಿಮ್ಮಪ್ಪ ಫ್ರೆಂಡು ಮಗ ಇದ್ದಾನೆ, ಒಬ್ಬನೇ ಮಗ, ಅವರು ಶ್ರೀಮಂತರೆ, ತುಂಬ ಚೆನ್ನಾಗಿದ್ದಾನೆ ಹುಡುಗ, ನಾನು ನೋಡಿದ್ದೀನಿ. ಸಂಜಯ್, ಕೇಳಿಸ್ತಾ ಇದೆಯಾ ನಿನಗೆ? ಅಮ್ಮ, ಅದು ಅವಳ ಮದುವೆಗೆ ಇವಾಗಲೇ ಏನು ಅರ್ಜೆಂಟ್ ಇಲ್ಲ ಅಮ್ಮ, ಅವ್ರ ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿವಸ ಮದುವೆ ಮಾಡಲ್ವಂತೆ, ನಿಧಾನವಾಗಿ ಮಾಡ್ಕೊತಾಳೆ ಬಿಡಮ್ಮ. ಬೇಡಪ್ಪ, ಇಂಥ ಅವಕಾಶ ಬಿಟ್ಟರೆ ಸಿಗಲ್ಲ. ಕರೆಸ್ತೀನಿ, ಏನೋ ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡಿಸ್ಬಿಡೋಣ ಬಿಡಪ್ಪ. ಅವ್ರ ಅಪ್ಪ ಅಮ್ಮನೂ ಕರೆಸು, ಇಲ್ಲೇ ಮಾತಾಡಿ ಮದುವೆ ಮಾಡಿ ಕಳ್ಸೋಣ. ಅಯ್ಯೋ ಅಪ್ಪ, ಬೇಡಪ್ಪ, ಬೇಡ ಬೇಡ, ಇನ್ನೂ ಒಂದು ಸ್ವಲ್ಪ ದಿವಸ ಬೇಡ, ಅವಳಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಿನಗೆ ಯಾಕೋ ಪಾಪ, ಹೆಣ್ಮಗು ಎಲ್ಲೋ ಮದುವೆ ಆಗಿ ಚೆನ್ನಾಗಿರ್ಲಿ, ಹಾಂ, ನೀನು ಯಾಕೆ ಅವ್ರ ವಿಷಯಕ್ಕೆ ತಲೆ ಆಗ್ತಾ ಇದೆಯಾ? ಸುಮ್ಮನೆ ಇರೋ. ಹೌದು ರೀಟಾ, ನೀನು ಮದುವೆ ಮಾಡ್ಕೊ, ಎಲ್ಲೋ ಚೆನ್ನಾಗಿರು ನೀನು ಆರಾಮಾಗಿ. ಸಂಜಯ್, ತಲೆಗೆ ಕೆಟ್ಟಿದ್ಯಾ ನಿನಗೆ? ಅಮ್ಮ ಬೇಡ ಬಿಡಮ್ಮ, ಅವ್ರ ಅಪ್ಪ ಅಮ್ಮ ಇದ್ದಾರೆ, ಮದುವೆ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ, ನೀವ್ಯಾಕಮ್ಮ ಟೆನ್ಷನ್ ತೊಗೊತೀರಾ? ಅವಳಿಗೆ ಇಷ್ಟ ಬಂದಾಗ ಅವಳು ಮದುವೆ ಆಗಲಿ ಬಿಡಮ್ಮ. ಸಂಜಯ್, ಸುಮ್ಮನೆ ಇರೋ, ಬಾಯಿ ಮುಚ್ಕೊಂಡು ನೀನು, ನಿಂಗೇನು ಗೊತ್ತಾಗಲ್ಲ. ಒಳ್ಳೆ ಕಡೆ ಸಂಬಂಧ ಬಂದಾಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಕರೆಸೋ ಅವ್ರ ಅಪ್ಪ ಅಮ್ಮನ, ಇಲ್ಲಾಂತಂದರೆ ಅವ್ರ ಫೋನ್ ನಂಬರ್ ಕೊಡೋ, ನಾನೇ ಕರೆಸ್ತೀನಿ. ಹೌದು ರೀಟಾ, ಒಳ್ಳೆ ಕಡೆ ಸಂಬಂಧ ಬಂದಾಗ ಕಣ್ಮುಚ್ಕೊಂಡು ಒಪ್ಕೊಂಡ್ಬಿಡ್ಬೇಕು. ಸಂಜಯ್, ನನ್ನ ಕೋಪ ಬರ್ಸ್ಬೇಡ. ಅಮ್ಮ ಸುಮ್ಮನೆ ಇರಮ್ಮ, ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳಲ್ಲ, ಏನು ನೀವು ಮಾಡ್ತಾ ಇರೋ ಕೆಲಸ? ಹಾಂ, ಸುಮ್ಮನೆ ಇರಮ್ಮ. ರೀ, ಅವ್ನ ಮಾತು ಏನು ಕೇಳ್ತೀರಾ ನೀವು? ನಿಮ್ಮ ಫ್ರೆಂಡು, ಇನ್ನೊಬ್ಬ ಫ್ರೆಂಡು ಮಗಳವಳೆ ಅಂತ ಹೇಳಿದ್ರಲ್ಲ, ಅವ್ರನ್ನೂ ಕರೆಸ್ಬಿಡಿ. ಮತ್ತೆ ಸಾಗರಿಕಾಗೆ ಅವ್ರನ್ನೂ ಕರೆಸಿ, ಇಬ್ಬರನ್ನೂ ಒಂದೇ ಸತಿ ಮಾತುಕತೆ ಮುಗಿಸಿ ಇಬ್ರಿಗೂ ಒಂದೇ ಚೌಟ್ರಿಯಲ್ಲಿ ಮದುವೆ ಮಾಡಿದ್ರೆ ಆಯಿತು. ಊರಿಟ, ನನಗೂ ನಿಂಗೂ ಒಂದೇ ಚೌಟ್ರಿಯಲ್ಲಿ ಮದುವೆ ಮಾಡ್ತಾರಂತೆ, ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ, ಒಪ್ಕೋ. ಸಂಜಯ್, ನಿಂಗೇನು ತಲೆಗಿಲ್ಲ ಕೆಟ್ಟಿದ್ಯೇನೋ? ಹಾಂ, ತಲೆ ಏನಾದರೂ ಕೆಟ್ಟಿದ್ಯಾ ನಿನಗೆ? ಏನು ಮಾತಾಡ್ತಾ ಇದೆಯಾ ನೀನು? ಅಮ್ಮ, ನಿಂಗೇನೇನು ತಲೆಗಿಲ್ಲ ಕೆಟ್ಟಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ಯಾಕೋ? ಹಾಂ, ಯಾರು ತಲೆ ಕೆಟ್ಟಿರೋದು? ಅಯ್ಯೋ, ನನಗೆ ತಲೆ ಕೆಟ್ಟಿರೋದಮ್ಮ, ನನಗೆ. ಇವಾಗ ಏನಕ್ಕಮ್ಮ ನೀವು ಕರ್ಸಿದ್ದೇನೇನ? ಏನಂತ ವಿಷಯ ಹೇಳ್ರಿ, ನಾನು ಹೋಗ್ಬೇಕು. ಏನಂತನೂ ಇಲ್ಲ ಕಣೋ ವಿಷಯ. ಅದೇ ನಮ್ಮ ಫ್ರೆಂಡ್ ಮಗ ಇದ್ದಾನೆ, ನನ್ನ ಫ್ರೆಂಡ್ ಮಗನಿಗೆ
ರೀಟಾನ ಮದುವೆ ಮಾಡ್ಸೋಣ ಅಂತ. ಓ ಹೌದಾ, ಸರಿ ಸರಿ ಆಯ್ತಪ್ಪ. ರೀಟಾ, ನಮ್ಮಪ್ಪ ಇದ್ರಲ್ಲ ಅವ್ರ ಫ್ರೆಂಡ್ ಮಗನಿಗೆ ನಿನ್ನ ಮದುವೆ ಮಾಡಿಸ್ತಾರಂತೆ. ಸಂಜಯ್, ನನ್ನನ್ನು ಹುಚ್ಚಿ ಮಾಡಬೇಡ ನೀನು. ನೋಡು, ನಂಗೆ ಕೋಪ ಬಂದರೆ ಅಷ್ಟೇನಾ, ನಾನಂತೂ ಸುಮ್ಮನೆ ಇರಲ್ಲ. ಏನು ಮಾತಾಡ್ತಾ ಇದೆಯಾ ನೀನು? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಅಪ್ಪ, ಅವಳಿಗೇನೋ ಇಷ್ಟ ಇಲ್ಲ ಅಂತ ಬಿಡಪ್ಪ, ಹೋದ್ರೆ ಒಕ್ಕಳ್ಳಿ. ನೀ ಸಂಜಯ್, ನಾವು ಯಾವತ್ತಾದರೂ ನಿನ್ನ ಆಸೆ ಬೇಡ ಅಂತ ಹೇಳಿದ್ವೇನು? ಹಾಂ, ನೀನು ಅಮೇರಿಕದಲ್ಲಿ ಓದಬೇಕು ಅಂದೆ, ಅಲ್ಲೇ ಸೆಟ್ಲ್ ಆಗ್ತೀನಿ ಅಂದೆ, ಎಲ್ಲದಕ್ಕೂ ಸರಿ ಅಂತ ಹೇಳಿದ್ವಿ. ಇವತ್ತು ನಮ್ಗೊಂದೇ ಒಂದು ಆಸೆ ನೆರವೇರ್ಸೋಕ್ಕಾಗಲ್ಲ ಅಂತ ಇದೆಯಲ್ಲ ನೀನು. ಏನಮ್ಮ ಅಂತ ಆಸೆ? ರೀಟನ ಮದುವೆ ಮಾಡೋ ಜವಾಬ್ದಾರಿ ನಮ್ಗೆ ಕೊಡು, ನಾವು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀವಿ. ಅಯ್ಯೋ, ಒಳ್ಳೆ ಇಕ್ಕಟ್ಟು ಸಿಕ್ಕಾಕಣಲ್ಲಪ್ಪ. ನನ್ನಂತಿನ ಬೇರೆಯವ್ರಿಗೆ ಹೆಂಗಪ್ಪ ನಾನು ಮದುವೆ ಮಾಡ್ಕೊಳ್ಳಿ? ಹಾಂ, ಏನೋ ಅದು ಗುಣಗುಣ ಅಂತ ಇದೆಯಾ? ಹೂನಪ್ಪ, ವಯಸ್ಸಾದ ಕಾಲದಲ್ಲಿ ಏನೋ ನಮ್ಮ ಆಸೆ ಹಂಗೆ ಪೂರೈಸಪ್ಪ. ಯಾವತ್ತಾದರೂ ನಾವು ನಿನ್ನ ಏನನ್ನ ಕೇಳಿದ್ದೀರಾ? ನಾನಾಗಲಿ ನಿಮ್ಮ ಅಮ್ಮನಾಗಲಿ ಹಾಂ, ಇದೊಂದು ಆಸೆ ಕೇಳ್ತಾ ಇದ್ದೀರಿ, ನೆರವೇರಿಸ್ಕೊಡಪ್ಪ. ಹ್ಞೂ ಸರಿಯಪ್ಪ, ಆಯಿತು. ರೀಟಾ, ನಮ್ಮ ಅಪ್ಪ ಅಮ್ಮ ಪಾಪ ವಯಸ್ಸಾಗಿರೋ ಜೀವಗಳು, ಅವ್ರು ಯಾವತ್ತೂ ನನ್ನನ್ನೇನೂ ಕೇಳಿಲ್ಲ. ಇವತ್ತು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಪ್ಕೋ ರೀಟಾ. ಸಂಜಯ್, ನಾನು ಮಾತ್ರ ನಿನ್ನಂತೂ ಸುಮ್ಮನೆ ಬಿಡಲ್ಲ ನೋಡು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಗೊತ್ತಲ್ಲ ನಾನು ಎಂಥ ಮೆಂಟಲ್ ಅಂತ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳಿಗೇನೋ ಇಷ್ಟ ಇಲ್ಲಂತೆ. ಏನಿದು, ನಾನು ಇಲ್ದೇನೆ ಭಾರಿ ಚರ್ಚೆ ನಡೀತಾ ಇದೆ. ಬಾರೆ ಸಿಂಚು, ಬಾಯಿಲಿ. ಏನಮ್ಮ? ಸಿಂಚು, ನಿಮ್ಮಪ್ಪ ಫ್ರೆಂಡ್ ಮಗ, ನಾನು ನೋಡಿದ್ದೀನಿ, ತುಂಬ ಒಳ್ಳೆ ಹುಡುಗ, ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಏನೂ ಇಲ್ಲ. ಅವನಿಗೆ ರಿಟರ್ನ್ ಕೊಟ್ಟು ಮದುವೆ ಮಾಡಿಸೋಣ ಅಂತ ಸಿಂಚು. ಓ ಸೂಪರ್ ಅಮ್ಮ. ಒಂದು ವೇಳೆ ಆ ಹುಡುಗ ಸೆಟ್ ಆಗ್ತಿದ್ರೇನಂತೆ. ಇನ್ಸ್ಪೆಕ್ಟರ್ ಸಿದ್ದೇಶ್ ಇದ್ದಾರಲ್ಲ, ನೆನ್ನೆ ನಮ್ಮ ಮನೆಗೆ ಬಂದಿದ್ರಲ್ಲ, ಅವರು ಅಷ್ಟಮ್ಮ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಕಮಿಷನರ್ ಸಾಹೇಬ್ರ ಹತ್ರ ಯಾವಾಗಲೂ ಶಬಾಷ್ಗಿರಿ ತಗೊತಾನೆ ಇರ್ತಾರೆ. ತುಂಬ ಒಳ್ಳೆಯವರಮ್ಮ ಅವರು. ರಿಟರ್ನ್ ಅವ್ರು ಕೊಟ್ಟು ಮದುವೆ ಮಾಡಿದ್ರು ಪರವಾಗಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರಮ್ಮ. ಅಯ್ಯೋ, ನಾನು ಮರ್ತೋಗಿದ್ದೆ ನೋಡಿ ಸಿಂಚು, ಒಳ್ಳೆ ಟೈಮ್ಗೆ ನೆನಪು ಮಾಡಿದೆ. ಹ್ಞೂ ಸಿಂಚು, ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ, ನಾನು ನೋಡಿದ್ನಲ್ಲ. ತುಂಬ ಒಳ್ಳೆ ಹುಡುಗ ನಮ್ಮ ರಿಟರ್ನ್, ತುಂಬ ಚೆನ್ನಾಗಿ ನೋಡ್ಕೊತಾನೆ. ರಿಟರ್ನ್ ನಮ್ಮ ಕಣ್ಣು ಎದುರುಗಡೆನೇ ಇರ್ತಾಳೆ, ಯಾವಾಗಲೂ ಮಾತಾಡಿಸ್ಬೋದು, ಅವಳು ಹೆಚ್ಚು ಕಡಿಮೆ ಎಲ್ಲ ನೋಡ್ಕೊಬೋದು. ಒಳ್ಳೆ ಕೆಲಸ ಮಾಡಿದೆ ಸಿಂಚು ನೀನು. ರೀಟಾ, ಸಿದ್ದೇಶ್ ಅವರು ನಂತರ SI, ತುಂಬ ಗುಡ್ ಕ್ಯಾರೆಕ್ಟ್ರು, ತುಂಬಾ ಒಳ್ಳೆ ಮನುಷ್ಯ. ನೀನು ತುಂಬ ಚೆನ್ನಾಗಿ ನೋಡ್ಕೊತಾನೆ ರೀಟಾ. ನೀನು ಹ್ಞೂ ಅಂತಂದರೆ ನಾವೇ ಮುಂದೆ ನಿಂತು ನಿನಗೆ ಮದುವೆ ಮಾಡಿಸ್ತೀರಿ, ಒಪ್ಕೋ ರೀಟಾ. ಸಿಂಚನ, ಏನು ನಿಮ್ಗೆಲ್ಲರಿಗೂ ತಲೆ ಕೆಟ್ಟಿದ್ಯಾ? ನಾನು ಆವಾಗಿಂದ ಹೇಳ್ತಾ ಇದ್ದೀನಲ್ವಾ ನಾನು ಮದುವೆ ಆಗಲ್ಲ ಅಂತ. ಯಾಕೆ ನಾನು ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀರಾ? ಹಾಂ, ಈ ಥರ ಬಲವಂತ ಮಾಡೋದು ತಪ್ಪು ತಾನೇ? ಹ್ಞೂ ಸಿಂಚು, ಈ ಥರ ಬಲವಂತ ಮಾಡೋದು ತಪ್ಪು ತಾನೇ? ಪೆದ್ದು ಮುದ್ದು ಅಣ್ಣ, ಇವಾಗ ನೀನು ಇಲ್ಲಿ ಕರ್ಕೊಂಬಂದೆ ತಾನೇ ನಮ್ಮ ಮನೆಗೆ ನಿನ್ನ ಫ್ರೆಂಡನ್ನ? ಹಾಂ, ನಿಮ್ಮ ಫ್ರೆಂಡಾಗಿ ಬಂದವ್ರಿಗೆ ಏನಾದರೂ ಒಂದು ಚಿಕ್ಕ ಸಹಾಯ ಆದರೂ ಮಾಡ್ಬೇಕು ತಾನೇ? ಇಲ್ಲ ಅಪ್ಪ ತೋರಿಸಿದ ಹುಡುಗನಾಗಲಿ, ಇಲ್ಲ ನನ್ನ ಜೊತೆ ಕೆಲಸ ಮಾಡೋ ಹುಡುಗನಾಗಲಿ ಮದುವೆ ಆಗುವಂತ ರಿಟರ್ನ್ ಒಪ್ಸು. ಹೌದಾ? SI, ಸಬ್ ಇನ್ಸ್ಪೆಕ್ಟ್ರು. ಹ್ಞೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಮದುವೆ ಆದರೆ. ಸಂಜಯ್, ನಾನು ಮಾತ್ರ ನಿನ್ನಂತೂ ಸುಮ್ಮನೆ ಬಿಡಲ್ಲ, ಕೊಂದೇ ಬಿಡ್ತೀನಿ ಇವತ್ತು ನಿನ್ನ. ಅಯ್ಯೋ ಸಿಂಚು ಪಾಪ, ಬೇಡ ಬಿಡು, ಅವಳಿಗೆ ಇಷ್ಟ ಇಲ್ಲ. ಅವಳು ಯಾರನ್ನಾದ್ರೂ ಇಷ್ಟಪಡ್ತಾವಳೋ ಏನೋ, ಯಾರಿಗೆ ಗೊತ್ತು? ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ ರೀಟಾ? ನೀನು ಒಬ್ಬ ಮನುಷ್ಯನ? ಸಂಜಯ್, ಅವ್ರ ಅಪ್ಪ ಅಮ್ಮನ ಕರೆಸೋ, ಬೆಳಗ್ಗೆ ಬೇಗ ಫೋನ್ ಮಾಡಿ. ಸಂಜಯ್, ನಿಮ್ಮಪ್ಪ ಹೊರಟು. ನಿಮ್ಮಪ್ಪ ಮಾತಂದ್ರೆ ಮಾತು ಗೊತ್ತು ತಾನೆ? ರೀಟಾ ಅವ್ರ ಅಪ್ಪ ಅಮ್ಮನ ಕರ್ಸು ನೀನು ಬೇಗ. ಹ್ಞೂ ಸಂಜಯ್, ನಾ ಬೇಗ ಕರ್ಸೋಣ. ಅಪ್ಪ ತೋರಿಸಿದ್ದು ಫ್ರೆಂಡ್ ಮಗ ಆಗಲಿ, ಇಲ್ಲ ನನ್ನ ಜೊತೆ ಕೆಲಸ ಮಾಡೋ ಸಿದ್ದೇಶ್ವರಾಗಲಿ, ಯಾರನ್ನ ಒಬ್ಬರನ್ನ ಮದುವೆ ಮಾಡಿಸಿದ್ರೆ ಆಯಿತು, ಕರ್ಸೋಣ ಬೇಗ. ಅಯ್ಯೋ ಪಾಪಿ, ಬೇರೆಯವ್ರು ಮದುವೆ ಆಗು ಅಂತ ಬಲವಂತ ಮಾಡ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗ್ತಾ ಇಲ್ವಾ? ನೀನು ಎಂತಿನ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತೀಯಾ? ಲೂಸ್ ಥರ ಆಡ್ತಾ ಇದೆಯಲ್ಲ. ನಾನು ಇವಾಗಲೇ ಹೋಗ್ತೀನಿ ಊರಿಗೆ, ಇಲ್ಲಿರಲ್ಲ ನಾನು. ಅಯ್ಯೋ ರೀಟಾ, ಇಷ್ಟೊಂದು ಇಕ್ಕಟ್ಟು ಸಿಕ್ಕಾಕೊಂತೀನಿ ಅಂತ ನಂಗೆ ದೇವರಣೆಗೂ ಗೊತ್ತಿಲ್ಲ ರೀಟಾ, ಈ ಥರ ಆಗುತ್ತೆ ಅಂತ. ಒಳ್ಳೆ ಕೆಲಸ ಆಯ್ತಲ್ಲ, ಇವಾಗ ಏನು ಮಾಡೋದು? ಏನಾದರೂ ಮಾಡ್ಕೊಂಡು ಸಾಯಿ, ನನಗೆ ಮಾತ್ರ ಮದುವೆ ಬೇಡ ಅಷ್ಟೇ. ನಿನ್ನ ಮದುವೆ ಆಗಿನೇ ಅನ್ಭವಿಸ್ತಾ ಇರೋ ಸಾಕು. ಅಯ್ಯೋ ಪರವಾಗಿಲ್ಲ, ಮದುವೆ ಆಗು ರೀಟಾ. ಸಂಜಯ್, ಕಪಾಳಿ ಕೊಡ್ತೀನಿ ನಿನಗೆ. ಜ್ಞಾನ ಇದೆಯಾ ನಿನಗೆ? ಹಾಂ, ನೀನು ಹೆಂಡ್ತಿನ ಬೇರೆಯವ್ರಿಗೆ ಮದುವೆ ಮಾಡಿಸ್ತೀನೋ? ಅಯ್ಯೋ ಹೌದಲ್ಲ ರೀಟಾ, ನನ್ನ ಹೆಂಡ್ತಿ. ಇನ್ನೊಂದು ದೊಡ್ಡ ಲೂಸು, ನಿನ್ನ ನಂಬ್ಕೊಂಡು ಇಲ್ಲಿಗೆ ಬಂದಲ್ಲ, ಎಲ್ಲ ನನ್ನ ಕರ್ಮ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.